ಮಾಡಿರ್ತೇನ್ರಿ. ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರುಜಿಗಳಿಗೂ ಕೂಡ ಏನ್ ಮಾಡ್ಬೇಕ್ರಿಪ್ಪ, ತಾಯಿ ಬಳಗಕ್ಕೂ ತಂದಿ ಬಳಗಕ್ಕೂ ಕೂಡ ಹೌದು ಹೌದು ಕಲಾಭಿಮಾನಿಗಳಿಗೂ ಕಲಾರಸಿಕರಿಗೂ ಅದು ಮೇಲಾಗಿ ಸರಜೋಡಿ ಹಾಡ್ಲಕ್ಕೆ ಬಂದಿರತಕ್ಕಂತ ಶ್ರೇಷ್ಠ ಕಲಾವಂತರಿಗೂ ಕೂಡ ಏನ್ ಮಾಡ್ಬೇಕಾಗಿದ್ರಿಪ್ಪ, ಕರಜಗಿ ಗ್ರಾಮದ ರೇವಣಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ 2ನೇ ತಂಡದ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡಿ ಒಂದು ಮಾತನ್ನ ಹಿಂಗಳ್ತಾರ ಹೋಗೋಣ. ಹೆಂಗ ಹೇಳ್ಯಾರಪ್ಪ ಜ್ಞಾನಿ ಮಾತ, ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು. ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು. ಹೌದೌದ್ರಪ್ಪ. ಶಿವಪಥವನ್ನರಿಯಲು ಗುರುಪಥನ ಮೊದಲು ಅಂತ ಹೇಳಿದ್ರು ಅವರು. ಹೌದೌದು. ಇದೇ ಮಾತು ಯಾಕೆ ಹೇಳ್ಬೇಕಪ್ಪ, ಹಿಂಗಂದ್ರೇನು ಇದೇ ಮಾತನ್ನ ಯಾಕೆ ಹೇಳ್ಬೇಕಾಗತ್ತ ಕೇಳಿದ್ರ, ಹೌದು ಹೌದು ಇವತ್ತಿನ ದಿವಸ ಇರುವ 84 ಲಕ್ಷ ಜೀವರಾಶಿಗಳನ್ನ ತಿರುಗಿ ಎಲ್ಲಿಗೆ ಬಂದದ್ರಪ್ಪ, ನಾವು ನೀವು ಅರಿವಿನ ಜನ್ಮಕ್ಕ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದಿದ್ದಾಗೆ ಅದ. ಹೌದು ಹೌದು. ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದಿವಿ ಅಂದ ಮ್ಯಾಲ ಕುಂಬಾರಿಗೆ ಗಡಿಗೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಮಣ್ಣು ಅನ್ನತಕ್ಕಂಥದ್ದು ಮೂಲ ವಸ್ತು ಮೊದಲೇ ಬೇಕು. ಹಂಗೇನು ನಮ್ಮ ಅವನ ಮೈ ಮೇಲೆ ಹಾಕೊಳಕ ಒಡವೆ ವಸ್ತ್ರ ಆಗಬೇಕಾಗಿತ್ತಪ್ಪ ಅಂತಂದ್ರ ಅದೇನು ಬೇಕ್ರಿಪ್ಪ, ನಕ್ಲೇಸ ಬೋರ್ಮಾಳ ಇವೆಲ್ಲ ಮಾಡಿಸ್ಬೇಕಾದ್ರ ಚಿನ್ನ ಆಭರಣ ಅನ್ನತಕ್ಕಂಥದ್ದು ಮೊದಲೇ ಬೇಕು. ಹೌದು ಹೌದಪ್ಪ. ಇದ್ರ ಆಗ್ತದ. ಹಂಗೇನು ಇವತ್ತಿನ ದಿವಸ ಶಿವಸ್ಥಾನದೊಳಗ ಶಿವನನ್ನ ಕಾಣಬೇಕಾಗಿತ್ತು, ಶಿವನನ್ನ ಕೂಡಬೇಕಾಗಿತ್ತಪ್ಪ ಅಂತಂದ್ರ ಅದೇನು ಮಾಡ್ಬೇಕ್ರಿಪ್ಪ, ನಿನಗೆ ಗುರು ಅನ್ನತಕ್ಕಂಥ ಮೊದಲು ಬೇಕಂತ ಹೇಳ್ಯಾರ. ಹೌದು 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 ಹೌದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ಹೌದು ಹೌದು ಹೇಳ್ಯಾರ. ಮತ್ತ ಹಿಂಗ ಜ್ಞಾನಿಗಳು ಹೇಳ್ಯಾರ, ತಿಳಿದವ್ರು ಹೇಳ್ಯಾರ, ಭೋಗೋಣ ಹೇಳ್ಯಾರಿಪ್ಪ. ಅದಕ್ಕಿರ್ಲಿ ಇಲ್ಲಿ ತನಕ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಗಿ ಹೊಂಟಾವ್ರಪ್ಪ. ಯಾಕಂತ ಕೇಳಿದ್ರ ಅದು ಹೆಂಗ ಹೊತ್ತು ಹೊಂಟದಂಗ ಹಾಡಿಕೆ ಇರ್ತಾರಪ್ಪ. ತಂಡ ಹೌದಲ್ಲ. ಹೌದು. ಅದು ಫಳನೆ ಹಂಗ ಮಾಡ್ತಾರ ಗೊತ್ತಿಲ್ಲ, ಹಾಡಿಕೆನೆ ಗುಣಾದೇ ಹಂಗೈತಿ ಗೊತ್ತಿಲ್ಲ, ಹಾಡಿಕೆ ಗುಣದವ್ರ ಹಂಗೈತ್ರಪ್ಪ ಅದು. ಹೌದಲ್ಲ. ಹೌದು. ಸರಜೋಡಿ ಕಲಾವಂತರದು ನಮ್ಮದು ಯಾವಾರ ಹೆಂಗಾಗಿ ಹೋಗಬಾರ್ದು ಹೋಗೋಣ. ಹೆಂಗಾಗಿ ಹೋಗ್ಬಾರ್ದ್ರಪ್ಪ, ಒಂದು ಮುದಿಕೇನು ಮಾಡಿತ್ತ ಕೇಳಿದ್ರ ಅಗರ್ ಕ್ಯಾರದಿಂದ ಇಂಡಿಗೆ ಹೋಗ್ತಿತ್ತದು ನಡ್ಕೋತಲ್ಲ ಬಸ್ಸಿಗೆ ಹೋಗ್ತಿಲ್ಲ, ಫ್ರೀ ಅಲ್ಲ. ಫ್ರೀ ಬಸ್ಸಿಗೆ ದಿನ ಬಾಡ್ ಮಾರ್ಲಿಕ್ಕೆ ಬಸ್ಸಿಗೆ ಎಲ್ಲಿಗೆ ಹೋಗ್ತಿದ್ರು, ಇಂಡಿಗೆ ಹೋಗ್ತಿದ್ರು. ಇಂಡಿಗೆ ಹೋಗಿ ಅಲ್ಲೆಲ್ಲಾ ಕಾಜು ಬದಾಮ್ ತಗೊಂಡ್ ಇಲ್ಲಿ ಇಳಿದು ಬರಾಗ ಕಂಡಕ್ಟರ್ ಕೊಟ್ಟು ಬಿಡ್ತಿಲ್ಲಕ್ಕಿ ಮಾಲ. ಪ್ರತಿದಿನ ಹಂಗೆ ಮಾಡ್ಲಿಕ್ಕೆ ಕಂಡಕ್ಟರ್ ಒಂದಿನ ವಿಚಾರ ಮಾಡ್ದವ, ಏನಂತ್ರಿಪ್ಪ ಆಯಿಗೆ ಕೇಳ್ದ ಇಳ್ಯಾಗ ಅಗರ್ಕಾಡ್ ಬಸ್ ಸ್ಟ್ಯಾಂಡ್ದಾಗ ಏನಂತ, ಇಲ್ಲ ಈ ಎಲ್ಲಾರು ₹1 ಚಿಲ್ಲಾರ ಇಲ್ಲಂದ್ರ ಆ ಟ್ಯಾಪ್ ಕೊಡು ₹1 ಜಗಳ ತೆಗೆದು ₹1 ತೋತಾರ. ಹೌದು. ನೀ ಎಟ್ಟು ಕಾಜಿ ಇದ್ದೇವ ನನ್ ಮ್ಯಾಲ, ದಿನಾನು ಕಾಜು ಕುಡ್ತಿ ಬದಾಮ್ ಕುಡ್ತಿ ಅಂದತ್ತವ. ಹೌದು ಹೌದು ಹೌದು. ಅವಾಗ ಆಯ್ತು ತಿರುಗಂದ್ರ ಕಂಡಕ್ಟರ್ಗ ಏನಂತ, ಇಲ್ಲಪ್ಪ ಅಲ್ಲಿದಿಂದ ಕಾಜು ಬದಾಮ್ ತೊಂದ್ ಬರ್ತೀನಿ, ಅಲ್ಲಿದಿಂದ ಬಾಯಾಗ ಚಿಕ್ಕೋತ್ ಬರ್ತೀನಿ, ನನ್ನ ಬಾಯಾಗ ಹಲ್ಲಿಲ್ ನೋಡು ಒಡಿಲೆಕ್ಕ ಕೊಟ್ಟು ಹೋಗಿ ಅದು ಕಂಡಕ್ಟರ್ ಬಸ್ ತುಂಬಾ ಕಾರ್ಕೊಂಡಿತ್ತ. ಹೌದು. ಇದು ಮಾತು ಕೇಳಿ ಹಂಗಾಗಬಾರ್ದು, ಯಾವಾರ ಹಂಗಾಗಿರ್ಬಾರ್ದ್ರಪ್ಪ. ಹೌದಲ್ಲ. ಹೌದು. ಯಾಕಂತ ಕೇಳಿದ್ರೆ ಪ್ರಥಮಕ್ಕ ತಮ್ಮ ಗೆದ್ದು ಬರ್ಲತ್ತೇಳಿ ಗುರುವ ರೇವಣ್ಣ ಸಿದ್ದನ ಹಬ್ಬ ಅಕ್ಕ ಮಾಯ ಹಾಕ್ಯಾಳ. ಮಾಳಿಂಗರಾಯನ ಹಬ್ಬ ಹಿರೇಕುರು ಭಕ್ತ ಚಿಲ್ಗೊಂಡೆ ಹಾಕದ. ಶಿರ್ತಾನ ಬಂದ ಕಾಲಕ್ಕೆ ಡಂಕ ನಾಡದ ದೈಗೊಂಡಗೌಡ ಕರಿಕಟ್ಟಿನ ಹಬ್ಬ ಹಾಕ್ಯಾನ. ಹೌದು ಹೌದು. ಹೌದಲ್ಲ. ಹೌದು. ತಂದಿ ಬರಮದೇವರ ತಾಯಿ ಸೂರಮದೇವಿಯ ಪುಣ್ಯ ಗರ್ಭದೊಳಗ ಶಿವಸಿದ್ಧ ಬೀರಪ್ಪ ಹುಟ್ಟಿ ಬಂದ. ಹುಟ್ಟಿದ 13 ದಿವಸಕ್ಕ ತಾಯಿಯನ್ನಾಗಲಿ ಕೆಟ್ಟ ಅರಣ್ಯವನ್ನ ಸೇರದ. ಮುಂದೆ ಅಕ್ಕ ಮಾಯವನ ಕೈಯಾಗ ಸಿಕ್ಕಿ ಜಾತಿ ಜಪ್ತನ ಆದ. ಬಾಲ್ಯದ ವಯಸ್ಸಿನೊಳಗ ಹಠ ತೊಟ್ಟ ಅಕ್ಕನ ಸಂಗಾಟ, ನನಗ ಮುತ್ತಿನ ಚೆಂಡ ಬೇಕಾಗದ ಮಾಡಿಸಿ ತಂದು ಕೊಡು ಅಂದವ. ಹೌದು ಹೌದು. ಅವಾಗ ಅಕ್ಕ ಮಾಯವ ತಮ್ಮನ ಮೇಲೆ ಬಹಳ ಕಾಳಜಿ ಇದ್ದಣ್ಣ. ಕಾಳಜಿಪ್ಪ. ಅವಾಗ ಕಾಳಜಿಗಾಗಿ ಮುತ್ತಿನ ಚೆಂಡ ಮಾಡಿಸಿ ತಂದು ಕೊಟ್ಟಳು. ಹೌದು. ಮುತ್ತಿನ ಚೆಂಡ ಆಟ ಆಡಕ್ ಹೋಗಿ ಧರಣಿ ಕೇಸುರಾಜನ ಮಗನಿಗೆ ಹೊಡೆದ. ಹೌದು ಹೌದು. ಮುಂದೆ ಗುರುವ ರೇವಣ್ಣ ಸಿದ್ದನ ಆಶೀರ್ವಾದದಿಂದ ಮರಳ ಜೀವಂತ ಮಾಡ್ದ. ಹೌದು ಹೌದು ಹೌದು. ಮುಂದೆ ಪ್ರಾಯಕ್ಕೆ ಬಂದ ಮೇಲೆ ಅಟ್ಟೆ ಬಿಡ್ಲಿಲ್ರಿ ಬೀರಪ್ಪ ಕಿಡಿಗೇಡಿ ದೇವ್ರಿದ್ದ. ಮತ್ತೇನು ಮಾಡ್ದ, ಮತ್ತ ಅಕ್ಕನ ಸಂಗಟ ಚಾಲೆಂಜ್ ಕಟ್ಟದೆ. ಹೌದು ಹೌದು. ಏನಂತ, ಅಕ್ಕ ನನಗೆ ಬಿಲಬಾಣ ಬೇಕಾದ್ರೆ ಮಾಡಿಸಿ ತಂದು ಕೊಡು ಅಂದವ. ಹೌದು ಹೌದು. ಅಟ್ಟಾದ್ರೂ ಸಹಿತ ಎಟ್ಟ ಕಾಡಿದ್ರು ಅಕ್ಕ ಮಾಯವ ಮತ್ತ ತಮ್ಮಗ ಬಿಲಬಾಣ ಮಾಡಿಸಿ ತಂದು ಕೊಟ್ಟು. ಹೌದು ಹೌದಪ್ಪ. ಬಿಲ್ಲಿನ ಆಟ ಆಡಕ್ ಹೋಗಿ ನೀರು ತರುವಂತ ಬಾಲ್ಯರ ಕೊಡಕ ಹೊಡೆದ. ಕೊಡ ಎಲ್ಲ ಚಿತ್ರ ಮಾಡಿಬಿಟ್ಟ. ಹೌದು ಹೌದಪ್ಪ. ಅವಾಗ ನೀರು ತರುವಂತ ಬಾಲ್ಯರು ನಿಂದಾದ ಮಾತು ಮಾತಾಡ್ತಾರೆ ಬೀರಪ್ಪಗ. ಏನಂತ, ಎಲ್ಲೋ ಬೀರೇಶ ಉಪ್ಪಿರ್ಲಾರ್ದೆ ಉರಿತಿದ್ದಿ, ಎಣ್ಣಿರ್ಲಾರ್ದೆ ಮೆರಿತಿದ್ದಿ, ತಾಯಿ ತಂದೆ ಇದ್ರ
ತಾಯಿ ತಂದೆ ಎದುರು ಎಷ್ಟರೇ ಮೆರಿತಿದಿ ಎಷ್ಟರೇ ಹಾರಾಡ್ತೀವಿ ಅಂದ್ರ ಅವ್ರು. ಹೌದು ಹೌದು ಮಗು ಬೀರ್ದೇವ್ರ ಪೇಟ ಆಯ್ತಪ್ಪ. ಈ ಮಾತು ಬೀರ್ದೇವ್ರ ಮನಸ್ಸಿಗೆ ಹತ್ತಣ. ಹೌದು ಹೌದು ತಿರುಗಿ ಮ್ಯಾಣ ಹುಡಿರ್ತಕ್ಕಂತ ಬಾಣ ಬಿಟ್ಟು ಹಾ ಹಾ ಯಾವ ಪ್ರಕಾರ ಕೊಡ ಇತ್ತು ಅದೇ ಪ್ರಕಾರ ಕೊಡ ಮಾಡ್ದ. ಹೌದು ಮನೆಗೆ ಬಂದ, ಮನೆಗೆ ಬರತ್ತಾನ, ಅಕ್ಕ ಮಾಯವ ನೀರ್ ತಗೊಂಡು ಮನೆಗೆ ಬಂದಿದಳು. ಹೌದು ಹೌದು ಕೇಳ್ತಾಳ ತಮ್ಮಗ, ಏನಂದ್ರಪ್ಪ? ಎಪ್ಪತ್ತಮ್ಮ ಮಾರಿ ಬಾಡ್ದಾಗ್ಯದ, ಯಾರೇ ನಂದಾರ ಯಾರೇ ನಾಡ್ಯಾರ, ಹಾ ಹಾ ಊಟ ಮಾಡಂದ್ರ ಊಟ ಮಾಡಲ್ಲ ಅದಿ, ಶೀತಾಳ ಮುಗಿ ಅಂದ್ರೆ ಶೀತಾಳ ಮುಗಿಯಲ್ಲ ಅದಿ. ಹೌದು ಹೌದಪ್ಪ ಹೌದು. ಯಾರೇ ನಂದಾರ ಯಾರೇ ನಾಡ್ಯಾರ ಅಂದ ಕಾಲಕ್ಕ ನನಗೆ ಹೇಳ ಒಂದು ಕಾಲಕ್ಕ ಅವಾಗ ಅಕ್ಕ ಮಾಯವ್ರು ಹೇಳ್ತಾನೆ ಬೀರಪ್ಪ, ಏನಂತ್ರಿಪ್ಪ? ಅಕ್ಕ ಮೊದಲು ನಾ ಯಾರದೀನಿ, ಹಾ ಹಾ ಎಲ್ಲಿದಿಂದ ಬಂದು ನಿನ್ನ ಕೈಯಾಗ ಸಿಕ್ಕೀನಿ, ಹೌದು ಹೌದು. ತಾಯಿ ಯಾರು ತಂದೆ ಯಾರು? ನನ್ನ ಖೂನ ಹೇಳಂದ. ಹೌದು ಹೌದಪ್ಪ ಹೌದು. ಅವಾಗ ಅಕ್ಕ ಮಾಯವ್ರು ಹೇಳ್ತಾಳ, ಏನಂತ? ಯಪ್ಪ ಚಂದನಗಿರಿ ಅರಸು ಪುಪ್ಪಾರಿ ನಿನ್ನ ತಂದೆ ಅದಲ್ಲ, ತಾಯಿ ಸೂರಮದೇವಿ ನಿನ್ನ ತಾಯಿ ಅದಲ್ಲ. ಅದಲ್ಲ ಎಲ್ಲಿ ಎಲ್ಲಿ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಆಗ್ತದ, ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದ ಅಂತೇಳಿ ಹಾ ಹಾ ಕಾಸು ಸ್ವಾದ್ರ ಮಾವ ಮೋಸದಿಂದ ಅರದ ಕಳಿಸ್ಯಾನ. ಹಾ ಹಾ ಗಂಚಾಳ ಮರದೊಳಗ ತೊಟ್ಟಿಲದೊಳಗ ಅಳುವಂತ ಸಮಯದೊಳಗ ಹಾ ಹಾ ಕುರಿ ಹಿಂಡು ಹೊಡ್ಕೊಂಡು ಬಂದಾಗ ನಿನಗ ತಂದು ಜಾಕಿ ಮಾಡಿದ ಒಂದು ಕಾಲಕ್ಕ ಬೀರಪ್ಪ ಕರ ಹಲ್ಲು ತಿಲ್ಲಗತ್ತ. ಆತ್ಮೀಯ ಬಂಧುಗಳೇ, ಹೌದು ಹೌದು ಹೌದು. ಯಾರ ಮೇಲೆ ತಿಲ್ಲಗತ್ತಾನ? ಮಾವನಾರಿನ ಮೇಲೆ. ಕಾಸು ಸ್ವಾದ್ರ ಮಾವನ ಮೇಲೆ ಕರ ಹಲ್ಲು ತಿಲ್ಲಗತ್ತ. ಹೌದು. ಅವಾಗ ಹೇಳ್ತಾನ ಅಕ್ಕಗ, ಏನಂತ್ರಪ್ಪ? ಅಕ್ಕ ಈಗಿನ ಯಾವ್ದೊಳಗ ನನಗೆ ಆಶೀರ್ವಾದ ಮಾಡಿ ಕಳಿಸು, ಹಾ ಹಾ ಆ ಕೆಟ್ಟ ಸ್ವಾದ್ರ ಮಾವನ ಸೊಕ್ಕ ಮುರಿದವನ ಮಗಳಿಗೆ ಗೆದ್ದು ತರ್ತೀನಂದ. ಹೌದು ಹೌದು. ಅವಾಗ ಅಕ್ಕ ಮಾವ ತಮ್ಮಗ ಸಮಜಿ ಹೇಳ್ತಾಳ, ಏನಂತ? ಎಪ್ಪತ್ತಮ್ಮ ವಯಸ್ಸಿನೊಳಗ ಸಣ್ಣವರಿ ಕಳವಿ ನಾರಾಯಣಗೌಡ ದೊಡ್ಡವದಾನ, ಹಾ ಹಾ ಹೌದ. ಅವನಂತ ದಂಡ ದರ್ಬಾರ ಐತಿ, ಅಲ್ಲಿಗೆ ಹೋಗಬೇಡ ಅಂದಳು. ಹೌದು ಹೌದು. ಕೇಳಿಲ್ರಿ ಬೀರಪ್ಪ ಹಠಮಾರಿ ದೇವ್ರಿದ್ದ. ಹಾ ಹಾ ಅಕ್ಕನ ಪಾದಿಗೆ ಮುಟ್ಟಿ ಹೋದ್ ಬಿಟ್ಟ. ಅವಾಗ ಅಕ್ಕ ಮಾಯ ಹರಕೆ ಹೊಡ್ತಾಳ. ಆತ್ಮೀಯ ಬಂಧುಗಳು, ಏನಂತ್ರಿಪ್ಪ? ಯಪ್ಪ ಭಗವಂತ ಈಗಿನ ಯಾವ್ದೊಳಗ ನನ್ನ ತಮ್ಮನ ಹಸ್ತ ಮೇಲಾಗಬೇಕು, ತಮ್ಮನ ವೈರಿ ಹಸ್ತ ಕೆಳಗಾಗಬೇಕು. ಹಾ ಹಾ ಗುರುವರ್ಯವನ ಸಿದ್ಧನ ಹಬ್ಬ ಹಾಕ್ತೀನಿ, ಪಟ್ಟಣ ಪರಬಲಿಂಗದ ಜಾಡಿಗೆ ಅಂಬಲ್ ಹೊಸ್ತೀನಿ. ಹಾ ನಾವುಡಕ್ಕಿಂತ ಮೊದಲು ನಾನು ಸೀರೆ ಗುರುಗೆ ಅಕ್ಕ ಮಾಯ ಹರಕೆ ಹೊಡ್ತಾಳ. ಆತ್ಮೀಯ ಬಂಧುಗಳು, ಹೌದು ಹೌದು ಹೌದು. ಅದಕ್ಕೆ ಈ ಸದ್ದ ಸೀರೆ ಒಳಗ ಸದರ ಬರ್ತದ. ಬರ್ತೈತ್ರಿಪ್ಪ. ಎದ್ರಾಗ ಬರ್ತದಣ್ಣ? ಸೀರೆ ಒಳಗೆ ಸದರ್ ತರ್ತಾರ. ಸೀರೆ ಒಳಗ ಸದರ ತರ್ತಾರ. ಹೌದು ಹೌದು. ಇದು ನನ್ನವ್ವ ಚಿಂಚಲಿ ಗ್ರಾಮ ದೇವತೆ ಅಕ್ಕ ಮಾಯವ್ ಮಾಡಿರ್ತಕ್ಕಂತ ಪವಾಡ. ಹೌದು ಹೌದು ಹೌದು. ಹೌದಲ್ಲ? ಹೌದಪ್ಪ. ಯಾಕಂತ ಕೇಳಿದ್ರೆ ಎಡಬಿಡದ ಕಾರ್ಯಕ್ರಮ ಇರುವುದರಿಂದ ಅದಕ್ಕೆ ನಮ್ದು ಧ್ವನಿ ಮಟ್ಟ ಇವಾಗ ಧ್ವನಿನ ಮಟ್ಟಗದ. ನಿನ್ನೆ ರಾತ್ರಿ ಇವತ್ತು ಹಗಲಾತ, ಮತ್ತೆ ಇವತ್ತು ರಾತ್ರಿ ಹೊಂಟದ. ಹೌದು ಹೌದಪ್ಪ. ಹಗಲಿ ಎರಡು ರಾತ್ರಿ ಅದು ಯಾಕ ಕಂಟಿನ್ಯೂ ಹಂಗೆ ನಡೆದಾವ. ಇರ್ಲಿ. ಅದಕ್ಕೆ ಇದ್ರ ಕಡೆ ಗಮನ ಕೊಡ್ಲಾರ್ದೇನೆ. ಹೌದು ಹೌದು. ಸಣ್ಣ ಮಕ್ಕಳು ಎಷ್ಟೇ ಆಗ್ಲಿ ನಿಮ್ಮ ಮನಿ ಮಕ್ಕಳು ತಪ್ಪು ಮಾಡ್ಯಾರ, ನಿಮ್ ಉಡಿಯೊಳಗೆ ಹಾಕೊಂಡು ಎಷ್ಟರ ಕಾಯ್ತಿರ ತಿಳ್ಕೊಂಡು ಮತ್ತೊಮ್ಮೆ ನಮನಗಳನ್ನ ಸಲ್ಲಿಸಿ ಸಲ್ಲಿಸಿ ನೇರವಾಗಿ ಅಚ್ಚ ಕಡೆ ಸರ್ಜೋಡಿ ಕಲಾವಂತರ ಕಡೆ ಹೋಗೋದಾದ. ಹೋಗಿ ಬರಲ್ಲ. ಅವ್ರ ಮಾತುಗಳನ್ನ ಬಹಳ ಚಂದ ಹೇಳ್ಯಾರ. ಎಲ್ಲಾ ಗುರು ಹಿರಿಯರು ಕೇಳಿರಿ. ಹೇಳಾರಲ್ರಿಪ್ಪ ಮಾತ. ಆ ಕರಜ್ಗಿ ಮ್ಯಾಳ ಅಂದ್ರ ಬೇರುಣಿ ಹೋಳಿಗಿದ್ದಂಗ. ಹೌದಪ್ಪ ಹೌದು. ಆಳ್ಗಿ ಮ್ಯಾಳ ಅಂದ್ರ ಹಬ್ಬದ ಹೋಳಿಗಿದ್ದಂಗ. ಹೌದು ಹೌದು. ಮಾತಾಡೋರ್ ಕರೆ ಜರ ಫರಕ್ ಮಾಡಿ ಮಾತಾಡಿದ್ರ ಅವ್ರು. ಏನ್ರಿಪ್ಪ ಅದು ಪರಕ? ಅಂದ್ರೆ ಜರ ಅಂತ್ರ ಇಟ್ಟಾರ. ಏನು ಅಂತ್ರ ಇಡಬೇಡ ಮಾಸ್ತರ, ನಾವು ನಿಮ್ಮವ್ರ ಹಚ್ಕೋ. ಹಾ ಹಾ ನಾವು ಗುಡ್ಡಕ್ಕೆ ನೀ ಗುಡ್ಡದ ಕರೆದ ಬಾ, ನಾ ಮತ್ತೆ ಪದ್ಮಾವತಿ ಕರೆದು ಬರ್ತೀನಿ. ಹೌದು ಹೌದು. ಹಾ ಅಲ್ಲ ನೋಡ, ಇದು ಬೀರೋಣ ಹೋಳಿ ಅಂತ ಬೀಸೋ ಕಟ್ಲಕತ್ತಾರ. ಹಾ 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 ಎಲ್ಲ ತರಕೆ ಹಾರಿಬಿಟ್ರಿ ಹಿಂದಿಂದು. ಎಲ್ಲಿ ತೆಗ್ದಿರು ಕಾಲಾದಿ? ಹಾ ನೋಡಿ ಎಲ್ಲಾ ಬಿಟ್ಟು ಸಾಧು ಅಮೋಘಿಸಿದ್ದತ್ತ. ಹೌದು ಹೌದಪ್ಪ. ಹಾ ಸಾಧು ಹೆಂಗದ? 4 ಮಂದಿ ಮಕ್ಕಳು, ಒಬ್ಬಕ್ಕೆ ಹೆಣತಿ. ಹಾ ಹಾ ಸಾಧು ಹೆಂಗಾದ್ರು ಮತ್ತ ಸಾಧು ಹಾ ಏನು ಹೋಡ್ಬೇಡ ಮಹಿಳೆಯರು ಬೋರ್ಗಡ್ಡೆ ಬಂದ್ ಸಿಕ್ಕಿರಿ ಹಿಂಗೆ ಸುಮ್ಮ ಎಲ್ಲ ಕೇಳ್ತಾರ. ಏನು ಹೇಳದೆ ಹಂಗಲ್ಲ. ಹೆಂಗ್ರಿಪ್ಪ ಅದು ಉದಾಹರಣೆ? ಯಾಕಂತ ಕೇಳಿದ್ರೆ ಜಗತ್ತಕ್ಕೆ ಜಾಯಿರ ಜಾಗೃತಿ ಪೂರ, ಅದುವೇ ಈಗಿನ ಹುಲಜಂತಿ ಊರ. ಊರ ಊರ ಜಗತ್ತಕ್ಕೆ ಜಾಯಿರ ಜಾಗೃತಿ ಪೂರ, ಅದುವೇ ಈಗಿನ ಹುಲಜಂತಿ ಊರ. ಹೌದು. ಮಹಾರಾಷ್ಟ್ರ ಎಂಬುದು ಮಾಣಿಕ್ಯದ ಗುಂಪು, ಕರ್ನಾಟಕ ಎಂಬುದು ಗಂಧ ಕಸ್ತೂರಿಗಳ ಗುಂಪು, ಗುಂಪು ಗುಂಪು. ಹುಲಜಂತಿ ಎಂಬುದು ಹುಲಿಗಳ ಗುಂಪು ಎಂದ ನಮ್ಮ ಅಡಿಯಪ್ಪ ಮಾರಾಯ ಅಂತ ಹೇಳ್ಯಾರ ಅವ್ರು. ಹೌದು 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 ಹೌದು. ಯಾಕಂತ ಕೇಳಿದ್ರೆ ಹೋಗೋಣ. ಯಾಕ್ರಿಪ್ಪ? ಇವತ್ತಿನ ದಿವಸ ಪುಷ್ಪನಂಗ ಫೈರ್ ಯಾರು ಇಲ್ಲ, ಪಂಚರ್ ಆಗ್ದಿರೋ ಟಯರ್ ಇಲ್ಲ. ಏನು? ಪುಷ್ಪನಂಗ ಫೈರ್ ಯಾರು ಇಲ್ಲ, ಪಂಚರ್ ಆಗ್ದಿರೋ ಟಯರ್ ಇಲ್ಲ. ಇಲ್ಲ ಇಲ್ಲ. ಹಾಲು ಮತದೊಳಗ ಮಾಳಿಂಗರಾಯನ ಮಟ್ಟ ಮನಿ ಒಳಗ ಹುಲಜಂತಿ ಅಡಿಯಪ್ಪತ್ತನಂತ ಗುರುನೇ ಇಲ್ಲ ಹೇಳ್ಯಾರ. ಹೌದು 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 ಹೌದು. ಹೌದಲ್ಲ? ಹೌದ್ರಿಪ್ಪ. ಇವತ್ತಿನ ದಿವಸ ಎಲ್ಲಾ ಗುರು ಹಿರಿಯರಿಗೆ ಕೈ ಮುಗಿದು ಏನು ಕೇಳ್ಕೊಳ್ಳೋದಂತ ಕೇಳಿದ್ರ, ಏನ್ರಿಪ್ಪ? ಅವ್ರು ಯಾಕಡೆ ನೋಡಿದ್ರು ಬೀಗರಾಗ್ತಾರ ನಮಗ. ಹೌದು ಹೌದು. ಆತರ ಪೌಣ್ಯಾರ ಮ್ಯಾಲ ಅವ್ರಿಗೆ ನಾ ಮೊದಲೇ ಹೇಳೀನಿ, ಏನು ನೀ ಮುತ್ತೆ ಅಮೋಘ ಸಿದ್ದನ ಕಡ್ದು ಗುಡ್ಡು ಹುಡ್ಕದ ಬಾ, ನಾ ಮತ್ತೆ ಪದ್ಮಾವತಿ ಕಡ್ದು ಬರ್ತೀನಿ ಅಂತ ಹೇಳಿ. ಹೌದು ಹೌದು ಹೌದಲ್ಲ? ಹೌದ್ರಿಪ್ಪ.
ಯಾಕಂತ ಕೇಳಿದ್ರೆ ನಮ್ಮ ಮತ್ತೆ ಪದ್ಮಾವತಿಗೆ ಇವ್ರು ಮುತ್ತೆ ಅಮೋಘಸಿದ್ದು ಕೊಟ್ಟಿವು. ಕೊಟ್ಟಿರಿಪ್ಪ. ಅಲ್ಲಿದಿಂದ ನಮ್ಮ ಸಂಬಂಧ ಬಂದದ. ಹೌದು. ಈಗ ಪಿಂಟು ಮಾಸ್ತರ್ ಮಾವ ಆಗ್ಬೇಕು, ನಾವನಿಗೆ ಹಳೆ ಆಗ್ಬೇಕು. ನಾವು ಹೌದಲ್ಲ? ಹೌದು. ಇದು ಹಿಂದಿನ ಹಿರಿಯರು ಹೇಳ್ಕೊತ ಬಂದಾರ, ಹಂಗೆ ಬಂದದ. ಹೌದು. ಎಲ್ಲಾ ಗುರುಹಿಯರು ಜೋರಾಗಿ ಚಪ್ಪಾಳೆ ತಟ್ಟಿ ಏನಾದ್ರೆ ಪಿಂಟು ಮಾಸ್ತರ್ ಪ್ರಶ್ನೆ ಕೇಳ್ತಾರೆ, ಎಲ್ಲಾರು ಜೋರಾಗಿ ತಪ್ಪಿಡ್ತಾರ. ನಮ್ದಿಂದ ವಿಷಯ ಚಾಲು ಆಗ್ತಾ ಆತ್ಮೀಯ ಬಂದವರು ಕೇಳ್ರಿ. ಅದಕ್ಕಿರ್ಲಿ ಸಂತೋಷ ರಸ್ತರ ಮಾತಾ. ಹೌದು. ಅವ್ರೆಲ್ಲಾ ವಿಚಾರ ಮಾಡೇ ಕೂತಾರ ಭೋಗಣ್ಣ. ಏನ್ರಿಪ್ಪ ಅದು? ಏನಿಲ್ಲ, ನಿಮ್ಮ ಮಾವನು ಡುಬ್ಬದ ಮೇಲೆ ಟಣ್ಣ ನನಗೆ ಜೀವ ಕೂತ್ ಬಿಡುವಲ್ಲಗತ್ತಾರ ಅವ್ರು. ಹೌದು ಹೌದು. ಹಾರಲ್ಲ ಹಾರು ಬಿಡಂಗೆ ಇಲ್ಲಿ ಇವತ್ತು. ಯಾಕಂತ ಕೇಳಿದ್ರ ಅದು ನೇರವಾಗಿ ಪ್ರಶ್ನೆ ಏನು ಕೇಳಿದ್ರು ಪಿಂಟು ಮಾಸ್ತರ್ ಅವ್ರಿಗಂತ ಕೇಳಿದ್ರ, ಏನ್ರಿಪ್ಪ ವಿಷಯ? ಯೋಗಿನಾದ ಅಮೋಘ ಸಿದ್ಧ ಏನೋ ಹೋಗಿರಲ್ಲ ಅಮ್ಮ ವಿಷಯದ. ಕೈಲಾಸದೊಳಗ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನ ಮಾಡ್ದ. ಹೌದು ಹೌದು. ಎಲ್ಲಿ? ಕೈಲಾಸದೊಳಗ. ಕೈಲಾಸದೊಳಗ ಭಕ್ತಿ ಲೀಡ್ ಐತೆ ಅಮೋಘ ಸಿದ್ಧಂದು. ಭಕ್ತಿ ಲೀಡ್ ಆಗಿರ್ಕಾಗಿ ಹೌದು ಅಮೋಘ ಸಿದ್ಧ ಕೇಳ್ತಾನ. ಮತ್ತೆ ಅಮೋಘ ಸಿದ್ಧ ಮೇಲೆ ಕೈಲಾಸದೊಳಗ ಏನ್ ಕೇಳ್ತಾನಪ್ಪ? ಭಕ್ತಿ ಲೀಡ್ ಆಗಿರ್ಕಾಗಿ ತಂದಿಗೆ ನೀ ನಾನು ಸಂಗಾಟ ಬರ್ಬೇಕಂದ. ಹೌದು. ಅವಾಗ ತಂದೆ ಸಹಿತ ಅಮೋಘ ಸಿದ್ಧಿಗೆ ಹೇಳ್ದ, ಏನಂತ ಹೇಳ? ನಿನ್ನ ಸಂಗಾಟ ಬರ್ತೀನಿ ಕರೆಯದ. ಯಾವಾಗ ನೀ ಹೊಳೆ ನೋಡ್ತೀನಿ ನೋಡು, ಹೊಳೆ ನೋಡಿದ ಜಾಗದೊಳಗ ನಾ ಇರಂಗಿಲ್ಲ, ಅಲ್ಲೇ ಮಾಯ ಆಗತ್ತೀನಂದ. ಅವಾಗ ಯೋಗಿನಾದ ಅಮೋಘ ಸಿದ್ಧ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಏನಾಯ್ತಪ್ಪ? ಬಳಿ ಕೀಲು ಬಡವಾಗ ಭಾಗ್ಯ ಬಂಜಿಗೆ ತೊಟ್ಟಲ ಕಾಮಧೇನ ಕಲ್ಪವೃಕ್ಷ ನೇಮದ ಬೆಂತ ಪ್ರಸಾದ ಗಂಟ ಹೌದು. ಹಿಂದ ತಂದಿನ ಮುಂದೆ ನಂದಿನ ಸಂಗಾಟ ಬೈಲು ಭೂತ ಸಿದ್ಧ ಬಾಡಿಗಾರ್ಡ್ ನನ್ನ ಕರ್ಕೊಂಡು ಎಲ್ಲಿಗೆ ಬಂದ್ರಪ್ಪ? ಈ ಮರ್ತ್ಯ ಲೋಕಕ್ಕೆ ಬಂದಿಳದ. ಹೌದು ಹೌದು. ಹೌದಲ್ಲ? ಹೌದು. ಅಮೋಘ ಸಿದ್ಧನ ಮಟ್ಟ ಮನೆ ಒಳಗ ಅವತಾರ ಅವಧು ಸಿದ್ಧ ಕಿಲ್ಲಾರ ಕೈದಾನ, ದೇವೇಂದ್ರ ಬಿಳಿಯಾಣ ಸಿದ್ಧ ಕಿಲ್ಲಾರ ಕೈದಾನ, ಹೌದು. ಉಮದಿ ಮಲ್ಕಾರ ಸಿದ್ಧ ಕಿಲ್ಲಾರ ಕೈದಾನ, ಗದ್ದನಕೇರಿ ಮಲ್ಕಾರ ಸಿದ್ಧ ಕಿಲ್ಲಾರ ಕೈದಾನ, ಯಲಪಾರಟ್ಟಿ ಅರೇಣ ಸಿದ್ಧ ಮಲ್ಕಾರ ಸಿದ್ಧ ಕಿಲ್ಲಾರ ಕೈದಾನ. ಯೋಗಿನಾದ ಅಮೋಘ ಸಿದ್ಧರ ಕೈಲಾಸದಿಂದ ಬರುವಾಗ ನಂದಿ ಒಂದೇ ತಂದಾನ. ಹೌದು. ನಂದಿ ಅಂದ್ರೆ ಏನಣ್ಣ? ಬಸವಣ್ಣ. ಬಸವಣ್ಣ ತಂದಾನ. ಒಂದೇ ತಂದಾನ. ಹೌದು. ಹಂಗಾದ್ರೆ ನಿಂಬಲ್ಲಿ ಯಾಕೆ ಕಿಲಾರಗಳು ಎಲ್ಲಿದ್ದಿಂದ ಬಂದು? ವಿಷಯ ಒಂದು ಪ್ರಶ್ನೆ, ಯಾರು ಕೊಟ್ರು, ಎಲ್ಲಿದಿಂದ ತಂದ್ರಿ ಅನ್ನುವಂಥದ್ದು ನೇರವಾಗಿ ಹೆಸರಿಟ್ಟು ಕೇಳಿರ್ತಕ್ಕಂಥ ಪ್ರಶ್ನೆ. ಹೌದು ಹೌದಲ್ಲ? ಹೌದಪ್ಪ. ಯಾಕಂತ ಕೇಳಿದ್ರೆ ಅನೇಕ ನಿಮ್ಮ ಮಟ್ಟ ಮನೆ ಒಳಗೆ ಎಲ್ಲಾರು ಕಿಲಾರ ಕೈದಾರ. ಅವತಾರ ಅವಧು ಸಿದ್ಧ, ದೇವೇಂದ್ರ ಬಿಳಿಯಾಣ ಸಿದ್ಧ, ಎಲ್ಲರೂ ಕೈದಾರ. ಉಮದಿ ಮಲ್ಕಾರ ಸಿದ್ಧ ಸುದ್ದ ಕಿಲಾರ ಕೈದಾನ. ಹೌದು. ಮತ್ತ ಅಮೋಘ ಸಿದ್ಧರೇ ಒಂದೇ ನಂದಿ ತಂದಾನ. ಹೌದು. ಹಂಗಾದ್ರೆ ನಿಂಬಲ್ಲಿ ಯಾಕೆ ಕಿಲಾರಗಳು ಎಲ್ಲಿದಿಂದ ಬಂದು, ಯಾರು ಕೊಟ್ರು, ಎಲ್ಲಿ ತಂದ್ರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಒಂದು ಇನ್ನ ಒಂದ್ ಏನಂತ ಕೇಳಿದ್ರ, ಇನ್ನೊಂದು ಯಾವ್ರಪ್ಪ? ಯೋಗಿನಾದ ಅಮೋಘ ಸಿದ್ಧ ಮರ್ತ್ಯ ಲೋಕಕ್ಕೆ ಬಂದ ಮೇಲ ಮಾಯವ ಮಗ ಮಾಧುಲಿಂಗದ ಪ್ರಸಾದ ಗಂಟು ಕೊಟ್ಟಾನ. ಹೌದಪ್ಪ. ಹೌದು. ಕರ್ಣಿ ಮಲ್ಕಾರ ಸಿದ್ಧರ ಬೆತ್ತ ಕೊಟ್ಟಾನ. ಹೌದು. ತೆರವಾಡ ಮಂಗರಾಯಿಗೆ ಜಾಡಿ ಗಂಬಲೆ ಕೊಟ್ಟಾನ. ಹೌದು ಹೌದಪ್ಪ. ಹೌದಲ್ಲ? ಹೌದು. ಪ್ರಸಾದ ಗಂಟೆ ಯೋಗಿನಾದ ಅಮೋಘ ಸಿದ್ಧ ಮಾಧುಲಿಂಗ ಕೊಟ್ಟಾನ. ಕರೆಯದ ಮಾಧುಲಿಂಗ ತಗೊಂಡು ಹೋಗ್ಯಾನ. ತಗೊಂಡು ಹೋಗ್ಬೇಕಾದ್ರೆ ಇವ್ರು ಅಣ್ಣತಮ್ಮರು ಬೆನ್ನತ್ತಿ ಜಗಳ ತೆಗದಾರ ಭೋಗೋಣ. ಇವರು ಯಾರು? ಅವತಾರ ಅವಧು ಸಿದ್ಧ, ದೇವೇಂದ್ರ ಬಿಳಿಯಾಣ ಸಿದ್ಧ. ಹೌದು. ಭೀಮಾ ನದಿ ತರ ಬೆನ್ನತ್ತಿ ಹೋಗ್ಯಾರ. ಅದು ಕಳ್ಳ ಮಾಡ್ಕೊಂಡು ಹೊಂಟಿದೀನಿ, ನಿನಗ ತಂದಿ ಕೊಟ್ಟಿಲ್ಲ ಅಂದ್ರ ಅವ್ರು. ಹೌದೌದು. ಅವಾಗ ಮಾಧುಲಿಂಗ ಹೇಳ್ತಾನ, ಏನಂತ? ತಂದಿ ಕೊಟ್ಟಿದೆ ಕರೆಯೋದ, ಇದಕ್ಕೆ ಭೀಮಾ ನದಿ ಒಳಗೆ ಇಡುನು. ತಂದಿ ಕೊಟ್ಟಿದ್ದ ಕರೆ ಇತ್ತಂದ್ರ ನನ್ನ ಕಡೆ ಬರ್ಲಿ, ತಂದಿ ಕೊಟ್ಟಿದ್ದ ಸುಳಿತಂದ್ರ ನಿಮ್ ಕಡೆ ಬರ್ಲಿ ಅಂದ. ಹೌದೌದು. ಅವಾಗ ನಡು ಭೀಮಾ ನದಿಯಾಗ ಪ್ರಸಾದ ಗಂಟಿಟ್ಟಾಗ ತಂದಿ ಕೊಟ್ಟಿದ್ದೆ ಕರೆ ಇತ್ತು. ಹೌದಪ್ಪ. ಪ್ರಸಾದ ಗಂಟೆ ಮಾಧುಲಿಂಗನ ಕಡೆ ಹೋಯ್ತು. ಆಯ್ತು. ಹೌದಲ್ಲ? ಹೌದು. ಮಾಧುಲಿಂಗ ತಗೊಂಡು ಹೋದ. ಅವಾಗ ಇವ್ರು ಅಣ್ಣತಮ್ಮರು ಶಾಪ ಕೊಡ್ತಾರ. ಏನಂತ? ಹೊಳೆ ಇಚ್ಛಾಕ ಬಂದಪ್ಪ ಅಂತಂದ್ರ ನಿನ್ನ ರೂಪ ಬೇರೂಪ ಆಗಲಿ, ನಿನಗ ಜಗತ್ತಿನೊಳಗ 7 ಮಟ್ಟಗಳಕ್ಕಿಂತ ಹೆಚ್ಚಿಗೆ ಮಟ್ಟಗಳಾಗಬಾರದು ಶಾಪ ಕೊಟ್ಟ. ಶಾಪ ಕೊಟ್ರಿಪ್ಪ. ಅವಾಗ ತಿರುಗಿ ಅವನು ಶಾಪ ಕೊಟ್ಟ. ಏನಂತಪ್ಪ? ಹಿರಿಯವನ ಗೌಡಿಕೆ ಕಿರಿಯವನಿಗಾಗಲಂತ ಶಾಪ ಕೊಟ್ಟ. ಹೌದೌದು. ಹೌದಲ್ಲ? ಹೌದಪ್ಪ. ಇಲ್ಲಿ ಪ್ರಶ್ನೆ ಏನು ಕೇಳೋದತ್ತ ಕೇಳಿದ್ರ, ಏನ್ರಿಪ್ಪ ಪ್ರಶ್ನೆ? ಪ್ರಸಾದ ಗಂಟರೆ ಮಾಧುಲಿಂಗ ಅವಾಗೆ ಒಯ್ದಾನ. ಹಂಗಾದ್ರೆ ಈ ಸದ್ಯ ಪ್ರತಿ ವರ್ಷ ಚಟ್ಟಿ ಅಮಾಸಿಗೆ ಯೋಗಿನಾಥ ಅಮೋಘ ಸಿದ್ಧನ ಜಾತ್ರೆ ಆಗ್ತದ ಅರಕೇರಿ ಒಳಗ. ಆಗ್ತದಲ್ರಿಪ್ಪ. ಆ ಸಮಯದೊಳಗ ಭಂಡಾರ ಅನ್ನತಕ್ಕಂಥದ್ದು ಎಲ್ಲಿದಿಂದ ಬಂತು ನಿಂಬಲ್ಲಿ? ಎರಡನೇ ಪ್ರಶ್ನೆ ರೀಪ್ಪ. ಒಂದು ಪ್ರಶ್ನೆ ಅದೊಂದು, ಇದೊಂದು ಎರಡು. ಪ್ರಸಾದ ಗಂಟರೆ ಮಾಧುಲಿಂಗ ತಗೊಂಡೋಗ್ಯಾನ. ಹಂಗಾದ್ರೆ ನಿಂಬಲ್ಲಿ ಭಂಡಾರ ಎಲ್ಲಿದಿಂದ ಬತ್ತು, ಯಾರು ತಂದು ಕೊಟ್ರು ಅನ್ನುವಂತ 2 ಪ್ರಶ್ನೆ ಅದಾವ. ಹೌದೌದು. ಹೆಚ್ಚಿಗೆ ಮಾತುಗಳನ್ನ ಹೇಳಲಾರ್ದೆ ಹೇಳಾರ್ದೆ ಇತಾ ಪ್ರಕಾರ 4 ಸತ್ಯ